ಗೈಸ್ 15 ವರ್ಷ ಆದ್ಮೇಲೆ ನಾವು ಹೋಗ್ತಾ ಇರೋದಾಯ್ತಾ ಈ ಜಾಗಕ್ಕೆ. ರೋಡ್ ಕಂಡೀಷನ್ ನೋಡಿ ತುಂಬಾ ವರ್ಸ್ಟ್ ಆಗಿದೆ ಅಂಡ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಗೂಗಲ್ ಮ್ಯಾಪ್ ಹಾಕಕ್ಕೂ ಆಗಲ್ಲ. ಎಲ್ಲಿ ಹೋಗ್ತಿದೀವಿ, ರೋಡ್ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ನೋಡಿ ಇಲ್ಲಿ ಅಡ್ಡಾಟಿ ಬರ್ತಾನೆ ಇರ್ತಾರೆ. ನಮಗೆ ದಾರಿ ಗೊತ್ತಾಗ್ತಿಲ್ಲ. ಹೋಗೋದು ಹೇಗೆ? ಇದೇ ರೋಡ್ ಅಂತೆ. ಇಲ್ಲೆಲ್ಲೂ ಅಷ್ಟು ನಮಗೆ ಸರಿಯಾಗಿ ಬೋರ್ಡು ಕಾಣಿಸ್ಲಿಲ್ಲ. ಹಾಗಾಗಿ ನಮ್ಮ ನೆಂಟ್ರೆ ನಂಗೆ ಗೊತ್ತಾಗಲಿ. ಗೈಸ್ ಈಗ ಎಷ್ಟು ಸ್ಲೋ ಆಗಿ ಹೋಗ್ಬೇಕು ಅಂದ್ರೆ ನೋಡಿ, ಮುಂದೆ ವೆಹಿಕಲ್ಸ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ. ಇಲ್ಲಿ ರೋಡ್ ಸ್ವಲ್ಪ ಈ ಕ್ರಾಸ್ ತಗೊಳದಾ? ಇಲ್ಲ, ಇದೇ ಕ್ರಾಸ್ ಮುಂದೆನಾ? ಸ್ಟ್ರೈಟ್ ಹೋಗ್ಬೇಕಂತ. ಈಗ ನಾನು ಫುಲ್ ಬ್ರೇಕ್ ಮೇಲೆ ಕಾಲಿಟ್ಕೊಂಡಿದ್ದೀನಿ. ಕ್ಲಚ್ ಅಂಡ್ ಬ್ರೇಕ್ ಮೇಲಿದೆ. ಈಗ ಆಕ್ಸಿಲರೇಟರ್. ಸಿಟಿಯಲ್ಲಿ ಫುಲ್ ಟ್ರಾಫಿಕ್, ಫುಲ್ ವೆಹಿಕಲ್ಸ್ ಇತ್ತು. ಈ ಹಳ್ಳಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದ್ರೆ ತುಂಬಾ ಪ್ರಶಾಂತವಾಗಿದೆ. ರೋಡ್ ಹಂಗಿದೆ, ಅಲ್ಲಾಡ್ದಲ್ಲಿ ಇರುತ್ತೆ. ಇವರಿಗೆಲ್ಲ ಹೆಂಗ್ ಕೂತಿರ್ತಾರೆ ಹಂಗೆ ಕೂರ್ಬೇಕಂತೆ, ಒಂಚೂರು ಶೇಕ್ ಆಗಂಗಿಲ್ಲ. ಇದೆ ಇಬ್ರು ಮಾತಾಡ್ತಿದ್ರೆ ನಾನು ಅಷ್ಟೇ ನಾವು ಕೈ ಹೇಳದ್ವಾ? ಇಲ್ಲೇ ನಿಲ್ಸಿ ಹೋಗ್ತೀನಿ. ಆ ಕೆರೆ ಬಿಸಾಕ್ ಹೋಗ್ತೀನಿ. ಈ ಕೆರೆಗೆಲ್ಲ Hello guys, welcome back to my channel SGS Kannada Vlogs. So as usual ನೀವೆಲ್ಲ ಕೇಳ್ತಿರೋ ಹಾಗೆ ಡ್ರೈವಿಂಗ್ ವಿಡಿಯೋ. ಸೀಟ್ ಬೆಲ್ಟ್ ನೀನು ಹಾಕಿ ಮನೆ ಇಬ್ರು ಹಾಕಬೇಕುತ್ತಾ? ನಂಗೆ ಇಲ್ಲಿ ವಿಡಿಯೋ ಮಾಡಕ್ಕಾಗಲ್ಲ. ಮನೆ ಒಳ್ಳೇದು ವಿಡಿಯೋ ಮಾಡಕ್ಕಾಗಲ್ಲ. ಫ್ರಂಟ್ ಇದ್ದಲ್ಲಿ ಅಲ್ಲಿ ನೋಡಿದ್ರೆ ಇದು ಮಾಡ್ತಾರೆ. ಫ್ರಂಟ್ ಇದ್ದಲ್ಲಿ ಸೇಫ್ಟಿ ಇರುತ್ತೆ ಕಣೋ ಅವರಿಗೋಸ್ಕರ. ಇಷ್ಟು ಬೇಗ ಫೋಕಸ್ ಹೋಯ್ತು ಅವರು. ನೋಡು ಫೋಕಸ್ ಇಲ್ಲ. ಇಲ್ಲಿ ಇಟ್ಕೋ ಹಿಂಗೆ. ಇಲ್ಲಿ ಇಟ್ಕೊಳ್ಳೋ ಆಫ್ ಮಾಡಿ ಒಂಚೂರು. ಹಾ 10-15 ವರ್ಷಗಳ ನಂತರ ಈ ಪ್ಲೇಸಿಗೆ ಹೋಗ್ತಿರೋದು. ಲೊಕೇಶನ್ ಕೂಡ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಹೆಲ್ಪ್ ಇಂದ ಹೋಗ್ಬೇಕು. ಯಾವ ಪ್ಲೇಸ್ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಆನ್ ದ ವೇ ಹೋಗ್ತಾ ಹೇಳ್ತೀನಿ, ಇಲ್ಲ ಅಲ್ಲಿ ರೀಚ್ ಆದ್ಮೇಲೆ ಹೇಳ್ತೀನಿ. ಒಂದು ಫೋಟೋ ತೆಗಿಯಂಗೆ ಸಾಕು. ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಗೈಸ್ ನಮ್ಮ ಮಮ್ಮಿ ಏನೋ ತಗೋಬೇಕಂತ. ಸೊ ಇಲ್ಲೇ ಒಂದು ಸ್ಟಾಪ್ ಓಪನ್ ಮಾಡಿ ಆಯ್ತಾ? ನೋಡಿ ಡೋರ್ ಓಪನ್ ಕೊಡಿಲೆ. ಬರುವ ಏನು ಬಿಸಿಲಿದೆ ಗೈಸ್, ಫೋಕಸ್ಸೇ ಬರಲ್ಲ ಈ ಬಿಸಿಲಲ್ಲಿ. ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನೂ ಒಂದು ದ್ರಾಕ್ಷಿ ತಿಂದೆ, ಕಿವೆಲ್ಲ ಗುಗು ಅಂತ ಶೀತಾಗ್ತದೆ. ಅವೊಂದು 2-3 ಇದ್ದಾವೆ. ಗುಡಿ ಅದ್ರ ಮುಂದೆನೇ 2 ಗುಡಿ. ಈ ಸ್ವಾಮಿ ದೇವ್ರ ದೇವಸ್ಥಾನಕ್ಕೆ ಹೋಗಿ ಅದೇ 2 ಗುಡಿ ಅಲ್ಲ. ಅದು ಹೋದ್ಮೇಲೆ ಮುಂದಕ್ಕೆ ರೋಡಲ್ಲಿ ಹೋಗ್ತಾ ಮೇಲೆ ಲಾಸ್ಟಿಗೆ ಬಾಗ್ನ ಎಲ್ಲ ಕಟ್ತಾರಲ್ಲ, ಅದು ಅಮ್ಮ ಅಲ್ಲಿ 2 ದೇವಸ್ಥಾನ ಇದೆ. ಅವೆ 2 ಕಣಕೈ ಗುಡಿ. ನಿನ್ನ ಮಧ್ಯ ಸಿಗ್ತಾವೆ ಗುಡಿ. ಓ ಏನದು ಕಲ್ ಬಂದ್ ಕಾರಿಗೆ ಇಡ್ತಾಮ ಗೈಸ್. ನೋಡಿ ಹೆಂಗೆಲ್ಲ ಆಗುತ್ತೆ. ಅದು ಟೈರಿಗೆ ಯಾವ್ದಾದ್ರು ಸಿಗಾಕೊಂಡ್ರೆ ಬಂದು ಹೊಡಿಯುತ್ತೆ, ಇಲ್ಲಾಂದ್ರೆ ಯಾರಾದ್ರೂ ಎಸಿತಾರೆ, ಇಲ್ಲ ಅಂದ್ರೆ ಯಾರಾದ್ರೂ ಇದು ಮಾಡ್ತಾರೆ. ಸೊ ಈ ರೀತಿ ಓಡಿಸುವಾಗ ಕಲ್ ಬಂದು ಬೀಳೋದಿದು. ಎಲ್ಲಿ ಸ್ಕ್ರಾಚ್ ಆಗಿದೆ ಅಂತ ಈಗ ನೋಡ್ಬೇಕು. ಕಲ್ ಬಂದು ಬಿದ್ದಿದೆ. ಬರೀ ನನ್ನೇ ತೋರಿಸ್ತೀಯ, ಇಲ್ಲಾಂದ್ರೆ ಬರೀ ರೋಡ್ನೇ ತೋರಿಸ್ತೀಯ. ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ, ಅವರಿಗೆ ಹೇಗೆ ವಿಡಿಯೋ ಮಾಡಬೇಕು. ಪೆಟ್ರೋಲ್ ಇದೆಯೇನೋ ಅಥವಾ ಹಾಕಿಸ್ಕೊಂಡು ಹೋಗ್ಬೇಕಿತ್ತಾ? ಏನಾಗಿದೆ ಅವತ್ತು ಓಡಿಸ್ತಾನೆ ಇದೀವಿ.
ಪೆಟ್ರೋಲೇ ನೋಡ್ಕೊಂಡಿಲ್ಲ. ಅದ್ರಲ್ಲಿ ತೋರ್ಸಕ್ಲು ಇದೆ ಇಲ್ಲ ಅಂತ. ಇದೆ ಇದೆ ಇಲ್ಲೇನು ಇಷ್ಟೊಂದು ಜನ ಎಲ್ಲಿ ಇಲ್ಲಿ. ಟ್ರಿಪ್ ಆಯ್ತು ಕಣ್ಣಣ್ಣ, ಸೈಡ್ ಕೊಡ್ತೀವಿ. ಏನು ಕೈ ತೋರಿಸ್ತಾರೆ, ಅಣ್ಣ ಬರ್ತಿದ್ದಾರೆ ಸೈಡ್ ಕೊಡಿ, ಯಾರು ಬರಬೇಡಿ ಅಂತ. ಸಾಕು ಬಾಬು. ಮಾಮಿ ನಿಮ್ಮ ಅಮ್ಮ ನಮ್ಮಮ್ಮ ಆ ಕಡೆ ನೋಡ್ತಾರೆ. ಮಾಮಿ ಇಸ್ ಫುಲ್ ಬಿಸಿ. ಬಿಸಿ ಇಲ್ಲ ಇಲ್ಲ ಇದೆ. ದೂರ ಇಟ್ಕೊಳ್ಳೋ, ತಿರ್ಕೊಂಡು ಝೂಮ್ ಈ ನಿನ್ನ ಹತ್ರ ಇಟ್ಕೊಳ್ಳೋ ಪಾಪು. ಅಲ್ಲೇನೋ ಇವ್ನ ಮುಖದ ನನ್ನ ಹತ್ರನೇ ತಿರ್ಕೊಂಡ್ರೆ ಅಮ್ಮ ತಗೊಂಡ್ಬರ್ತಾನೆ. ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ನೀವೆಲ್ಲ ಟ್ರಾಫಿಕ್ ವಿಡಿಯೋ ಅಂತ ಕೇಳ್ತಿದ್ದೀರಲ್ಲ, ಈಗ ನೋಡಿ ನಾನು ಸಿಟಿ ಟ್ರಾಫಿಕ್ ಅಲ್ಲೇ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಹೇಗಿದೆ ನೋಡ್ತಿದ್ದೀರಲ್ಲ, ಬೆಳಗ್ಗೆನೆ ಎಷ್ಟೊಂದು ಟ್ರಾಫಿಕ್ ಇದೆ. ಎಲ್ಲ ಈಗ ಆಫೀಸಿಗೆ ಹೋಗೋ ಟೈಮು, ಸೊ ಇಷ್ಟೊಂದು ಟ್ರಾಫಿಕ್ ಇದೆ. ಈ ಆಟೋದನ್ನ ಯಾಕೋ ಹೋಗಂಗೆ ಕಾಣ್ತಿಲ್ಲ, ಸೈಡು ಕೊಡ್ತಾ ಇಲ್ಲ. ನನ್ನ ಪೆಡಲ್ ವ್ಯೂ ಹೇಗಿದೆ ಅಂದರೆ ಫುಲ್ 3 ಪೆಡಲ್ ಮೇಲೂ ನನ್ನ ಕಾಲಿದೆ ಗೈಸ್. ಬ್ರೇಕ್ ಹೊಡಿತಾನೆ ಇರಬೇಕು, ಕ್ಲಚ್ ಮೇಲೂ ಇರಬೇಕು, ಆಕ್ಸಿಲರೇಟರು ಕೊಡಬೇಕು. ಸೊ 3 ಪೆಡಲ್ ಮೇಲೂ ನನ್ನ ಕಾಲು ಮೂವ್ಮೆಂಟ್ ಆಗ್ತಾನೆ ಇದೆ ಅವಾಗಲಿಂದ. ಸಿಟಿಲಿ ಓಡಿಸ್ಬೇಕಾದ್ರೆ ಪೆಡಲ್ ಮೂವ್ಮೆಂಟ್ ತುಂಬ ಇಂಪಾರ್ಟೆಂಟ್. ಬ್ರೇಕ್ ಬಿಟ್ಟು ಆಕ್ಸಿಲೇಟರ್ ಬಿಟ್ಟು ಬ್ರೇಕು, ಕ್ಲಚ್ ಮೇಲೆ ಅಂತೂ ಲೆಫ್ಟ್ ಲೆಗ್ ಯಾವಾಗಲೂ ಕ್ಲಚ್ ಮೇಲೆ ಇಟ್ಕೊಂಡಿರ್ತೀನಿ ನಾನು. ರೈಟ್ ಲೆಗ್ ಮಾತ್ರ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸಿಗ್ನಲ್ ಹತ್ರ ಸ್ವಲ್ಪ ಇದು ಹಂಪ್, ರೋಡ್ ಹಂಪ್ ಅಂದಾಗ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಮೈಯೆಲ್ಲ ಕಣ್ಣಾಗಿತ್ತು ಹೇಗೆ ಓಡಿಸ್ಬೇಕು ಅಂತ. ಗಾಡಿ ಆಫ್ ಮಾಡ್ದಂಗೆ ಹೇಗೆ ಓಡಿಸ್ಬೇಕು ರೋಡ್ ಹಂಪಲ್ಲಿ ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ನೋಡಿ, ಇಲ್ಲಿ ಅಡ್ಡಾಡಿದ್ದಿ ಬರ್ತಾನೇ ಇರ್ತಾರೆ. ಹೋಗು. ಗೇರ್ ಅಂತೂ ಚೇಂಜ್ ಮಾಡ್ತಾನೆ ಇದ್ದೀನಿ ಗೈಸ್ ನಾನು. ಟ್ರಾಫಿಕ್ ಪೊಲೀಸ್ ನೋಡಿ ಇಲ್ಲೇ ಇರ್ತಾರೆ, ಯಾವಾಗಲೂ ಇಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಸರ್ಕಲ್ ಚೇತು ಅಲ್ಲಿವರೆಗೂ ಹೋಗ್ಬೇಕು. ಆ ತೋಟಕ್ಕೆ ಬಲಕ್ಕೆ ಇದು ನಮ್ಮ ತೋಟಕ್ಕೆ ಹೋಗ್ತೀವಲ್ಲ ಆ ದಾರಿನೇನಾ? ತೋಟಕ್ಕೆ ಅಂತ ಹೋಗ್ತೀರಿ ಅಲ್ಲಿ ಹಾ. ಸೋಮನಳ್ಳಿಗೆ. ಅದು ಸೋಮನಳ್ಳಿ ಬಲಕ್ ಬಿಟ್ಟು ಎಡಕ್ಕೆ ರೋಡ್ ಗಂಜಲ ರೋಡ್ ಕಡೆ ಹೋಗುತ್ತಲ್ಲ, ಆ ರೋಡಲ್ಲಿ ಹೋಗ್ಬೇಕು. ಹಂಗ ನಮ್ ಸ್ಕೂಲ್ ಹತ್ರ ಹೋಗ್ಬೇಕು. ಸ್ಕೂಲಿಂದ ಹೋಗೋಣ. ಸ್ಕೂಲ್ ರೋಡ್ ಅದೇ ತಾನೇ ಗಂಜಲ್ಕೋಟ್ ರೋಡ್. ರೋಡ್ ಬಸ್ ಹೋಗ್ತಾವೆ. ಇಲ್ಲಿ ನೋಡಿ ಗೈಸ್, ಟ್ರಾಫಿಕ್ ಬಸ್ ಸ್ಟ್ಯಾಂಡ್ ಹತ್ರ. ಈಗ ನಾನು ಫುಲ್ ಬ್ರೇಕ್ ಮೇಲೆ ಕಾಲಿಟ್ಕೊಂಡಿದ್ದೀನಿ, ಕ್ಲಚ್ ಅಂಡ್ ಬ್ರೇಕ್ ಮೇಲಿದೆ. ಈಗ ಆಕ್ಸಿಲರೇಟರ್ ಕೊಟ್ಟು ಮತ್ತೆ ಮೂವ್ ಆಗ್ತಾ ಇದ್ದೀನಿ. ಮತ್ತಿಕೆರೆ ದಾಟ್ತಾನೆ ಹೋಗ್ಬೇಕು. ಮತ್ತಿಕೆರೆ ದಾಟಿ ಸೋಮನಳ್ಳಿ ರೋಡ್ ಬಿಟ್ಟು ಎಡಕ್ಕೆ ಮುಂದಕ್ಕೆ ಹೋಗಿ ಇಲ್ಲಿ ನೋಡಿ, ಅವನು ಬರ್ತಾನೆ ಇದ್ದಾನೆ. ಈರುಳ್ಳಿ ಬಸ್ ಸ್ಟ್ಯಾಂಡ್ ಡೌನ್ ಹೋದ್ರೆ ಕೆಲವರು ಕುಡ್ದು ಬಿಟ್ಟಿರ್ತಾರೆ ಬೆಳಗ್ಗೆನೆ, ಅಲ್ಲೇ ಹೋಗ್ಬಿಡ್ತಾರೆ. ಬಿಡ್ತಾರೆ. ಮದನಾರಿ ರಾಧಿಕೆ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ಎಲ್ಲಿ ನೋಡಿದ್ರು ಟ್ರಾಫಿಕ್ ಇವತ್ತು. ಇಲ್ಲೊಂದು 2 ಕಡೆ ರೋಡ್ ಮಾಡೋದು ಮಾತ್ರ ಭಾರಿ ಒಳ್ಳೆಯದು. ಎಷ್ಟು ಚೆನ್ನಾಗಿ ಓಡಿಸ್ತೀನಲ್ವೇ ನಮ್ಮ ಮಮ್ಮಿ ನಿದ್ದೆ ಮಾಡ್ತಾ ಇದ್ದಾರೆ. ಅಲ್ಲ ಸ್ಟ್ರಕ್ ಆದಂಗೆ ನಮ್ಮಮ್ಮ ಇಲ್ಲಿಂದನೇ ದೇವ್ರಿಗೆ ಕೈ ಮುಕ್ಕಂತಿದ್ದಾರೆ. ಟೆಂಪಲ್ ಮಾಡಲ್ವಾ? ಇಲ್ಲ ಅಪ್ಪ, ನಾನು ಯಾವ ದೇವಸ್ಥಾನಕ್ಕೆ
ಗೈಸ್ ಈಗ ಎಷ್ಟು ಸ್ಲೋ ಆಗಿ ಹೋಗ್ಬೇಕು ಅಂದ್ರೆ ನೋಡಿ, ಮುಂದೆ ವೆಹಿಕಲ್ಸ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ. ಇಲ್ಲಿ ರೋಡ್ ಸ್ವಲ್ಪ ಇದೆ ಅಂದ್ರೆ ಗುಂಡಿ ಎಲ್ಲ ಇದೆ, ಹಾಗಾಗಿ ನೋಡಿ ಬ್ರೇಕ್ ಮೇಲೆ ಕಾಲ್ ಇರ್ಲೇಬೇಕೀಗ. ಸ್ಲೋ ಬ್ರೇಕ್ ಆಕ್ಸಿಲರೇಟರ್, ಬ್ರೇಕ್ ಮತ್ತೆ ಆಕ್ಸಿಲರೇಟರ್ ಎರಡೂ ಕೂಡ ನಾನು ಇದು ಮಾಡ್ತಾ ಇದ್ದೀನಿ. ಈ ಸ್ಲೋ ಆಗಿ ಓಡಿಸೋದಿದೆಯಲ್ಲ, ಇದೇ ಒಂಥರ ಚಾಲೆಂಜ್. ಕೈಗೆ ಹಿಡಿತಾವೆ ಕಾರು ಸ್ಲೋ ಹೋಗ್ತಿತ್ತು, ಹಾಗಾಗಿ ಓವರ್ಟೇಕ್ ಮಾಡಿದೆ ನಾನು. ಈ ಗೂಡ್ಸ್ ಗಾಡಿಯಿಂದ ಓವರ್ಟೇಕ್ ಮಾಡ್ಕೊಂಡು ಬಂದೆ. ಮುಂದೆ ಲಾರಿನೂ ಬರ್ತಾ ಇತ್ತು. ಕ್ಯಾಮ್ರಾಮನ್ ಟರ್ನ್ ದ ಸೈಡ್. ಫೋಕಸ್ ಆಗ್ತಿಲ್ಲ. ಫೋಕಸ್ ಆಗ್ತಿಲ್ಲ ಅಂತ ಓಕೆ ಗೈಸ್. ಓಕೆ. ಅದು ಏನಂದ್ರೆ ಶೇಡಿಗೆ ಮತ್ತೆ ಆಟೋಮೆಟಿಕ್ ಆಗಿ ನಂದು ಫೋಕಸ್ ಹೋಗ್ಬಿಡುತ್ತೆ ಅದು ಕ್ಯಾಮ್ರಾ. ಗೈಸ್ ಒಂದೊಳ್ಳೆ ಕ್ಯಾಮ್ರಾ ತಗೋಬೇಕು ಅಂದ್ರೆ ಎಲ್ಲ ಕಾಂಟ್ರಿಬ್ಯೂಟ್ ಮಾಡಿ. ಡ್ರೈವಿಂಗ್ ವಿಡಿಯೋಸ್ ಅಂತ ಬರೀ ಕಮೆಂಟ್ ಹಾಕೋದಲ್ಲ, ಎಲ್ಲ ಮನಿ ಕೂಡ ಮಾಡಿ. ಫೋನ್ ಪೇ ಗೂಗಲ್ ಪೇ ಮಾಡಿ, ಸ್ಕ್ಯಾನರ್ ಹಾಕಿರ್ತೀರಂತಿಲ್ಲ ಸೈಡಲ್ಲಿ. ಒಂದೊಳ್ಳೆ ಕ್ಯಾಮ್ರಾ ತಗೊಂಡು ಗೋಪ್ರೋ ತಗೊಂಡು ಇದು ಎಂತ 360 ಡಿಗ್ರಿಲೂ ನಿಮಗೆ ಶೂಟ್ ಮಾಡ್ತೀನಿ. ಫುಲ್ಲು ಹೆಂಗೆ ಕಾರು ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲ ವ್ಯೂ. ಸಬ್ಸ್ಕ್ರೈಬು ವ್ಯೂಸ್ ವಾಚ್ ಅಲ್ದೇನೆ ನನ್ನ ಚಾನಲ್ನ ಜಾಯಿನ್ ಆಗಿ. ಆ್ಯಂಡ್ ಕಾಂಟ್ರಿಬ್ಯೂಷನ್ ಬೇಡ, ಸಬ್ಸ್ಕ್ರೈಬ್ ಮಾಡಿ. ಅದೇ ನೋಡಿ ಗೈಸ್, ನಮ್ಮಮ್ಮ ಹೇಳ್ತಿದ್ದಾರೆ ಸಬ್ಸ್ಕ್ರೈಬೇ ಮಾಡಲ್ಲ ಯಾರು, ಹಂಗೆ ನೋಡ್ತೀರಾ ಅಂತ. ಸೊ ಪ್ರೂವ್ ಮಾಡಿ ರಾಂಗ್ ನೀವು. ಆಂಟಿ ನೋಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದೀವಿ ನಾವು ಅಂತ. ಈ ರೋಡಲ್ಲಿ ಇಲ್ಲಿ ನೋಡು ಓಪನ್, ಹಿಂಗೆ ಮೇಲ್ಗಡೆ ಸನ್ ರೂಫ್ ಓಪನ್ ಮಾಡ್ಕೊಂಡು ಹೋದ್ರೆ ಸಾಕಾಗಿರುತ್ತೆ. ಧೂಳು ಹಂಗೆ ಮುಖಕ್ಕೆ ಬೀಳ್ತಾರೆ. ಬರ್ತಾ ಮಮ್ಮಿನ ರೋಡಲ್ಲಿ ನಿಲ್ಸೋಣ ಪಾಪ, ನಾವು ವಿಡಿಯೋ ಮಾಡೋಣ. ಅಮ್ಮ ಸನ್ ರೂಫಲ್ಲಿ ನಿಂತಿರ್ತೀನಿ, ನೀನು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋ. ಏನಿಲ್ಲ, ಟ್ರ್ಯಾಕ್ಟ್ರೋ ಲಾರಿ ಎತ್ತಿನ ಗಾಡಿ ಏನೇ ಬರ್ಲಿ ಹತ್ಕೊಂಡು ಹೋಯ್ತಾರೆ. ಗೈಸ್ ಸಿಟಿಯಿಂದ ವಿಲೇಜ್ವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಫೋಕಸ್ ಅಂತೂ ಕ್ಯಾಮ್ರಾ ಇಲ್ಲ. ಅದು ಹೆಂಗೆ ಬಂದಿದೆ ವಿಡಿಯೋ ನನಗೆ ಗೊತ್ತಿಲ್ಲ. ಅದು ನಾನು ಎಡಿಟಿಗೆ ಕೂತಾಗಲೇ ಗೊತ್ತಾಗೋದು ಯಾವ್ದು ಎಡಿಟ್ ಮಾಡ್ಬೇಕು, ಯಾವ್ದು ಕಟ್ ಮಾಡಬೇಕು ಅಂತ. ಯಾಕಂದರೆ ಫೋಕಸ್ಸೇ ಆಗ್ತಿಲ್ಲ ಗೈಸ್. ಅದು ಬಿಸಿಲು ಈ ಕಡೆ ಬೀಳ್ತಿದೆಯಲ್ಲ, ಅದಕ್ಕೆ ಡಾರ್ಕ್ ಬರ್ತಾ ಇದೆ. ಈ ಕಡೆಯಿಂದ ವಿಡಿಯೋ ಮಾಡಿದರೆ ಚೆನ್ನಾಗಿ ಬರೋದು. ಹಳ್ಳಿ ಹಾಡು ತಂದ ಹಳ್ಳಿ ಬಾಡುತ್ತರ ಇದು ವಿಲೇಜ್ ರೋಡ್ ಅಲ್ಲ, ಸೊ ಸ್ವಲ್ಪ ಫ್ರೀ ಇದೆ ಅಲ್ಲಿ ನೋಡ್ದಂಗೆ. ಅದಕ್ಕೆ ನಾನು ಗೇರು 3rd 4th ಗೇರಲ್ಲೇನೆ ನಾನು ಮೂವ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ಹಳ್ಳಿ. ಸಿಟಿಯಲ್ಲಿ ಫುಲ್ ಟ್ರಾಫಿಕ್, ಫುಲ್ ವೆಹಿಕಲ್ಸ್ ಇತ್ತು. ಈ ಹಳ್ಳಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ತುಂಬ ಪ್ರಶಾಂತವಾಗಿದೆ. ಯಾರೋ ಒಬ್ರು ಹೇಳಿದ್ರು ಏನು ಮಾತಾಡಬೇಡಿ, ಹಾರ್ನ್ ಕೂಡ ಮಾಡಬೇಡಿ, ಹಾಗೆ ಡ್ರೈವಿಂಗ್ ಬ್ಲಾಗ್ ಮಾಡಿ ಅಂತ. ಹಾರ್ನ್ ಮಾಡಲಿಲ್ಲ ಅಂದರೆ ಹೆಂಗೆ? ಸರಿ, ಈಗ ನಾನು ಬಾಯಿ ನಿಲ್ಲಿಸ್ತೀನಿ. ನಾನು ಏನು ಮಾತಾಡಲ್ಲ, ಹಾರನು ಮಾಡಲ್ಲ, ಏನು ಮಾಡಲ್ಲ. ಅವ್ರ ವಿಶ್ನ ಫುಲ್ಫಿಲ್ ಮಾಡ್ತೀನಿ. ಸ್ಟಾರ್ಟ್ ನಾವು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೆಗಿ ಪಾಪು, ಸೆಲ್ಫಿಲ್ ಚೆನ್ನಾಗಿ ಬರಲ್ಲ, ಬರೀ ಬ್ಯಾಕ್ ತೆಗಿ. ರೋಡ್ ನೋಡಿ, ಗುಂಡಿ ಕಲ್ಲು. ಆ ಥರ ಎಲ್ಲ ಅಂದ್ಬಿಟ್ಟು ಕೂಗ್ತೇವೆ. ಗ್ಲಾಸ್ ಸ್ವಲ್ಪ ಸರಿ ಇಲ್ಲ, ನೀರು ಹಾಕು. ಅದು ಗೊತ್ತಾಗತ್ತೆ ವಿಡಿಯೋ ಅಲ್ಲಾರ ಇರತ್ತಲ್ಲ. ಈ ರೋಡ್ ಹಂಗಿದೆ, ಅಲ್ಲಾಡ್ದಲ್ಲೇ ಇರುತ್ತೆ. ಇವರಿಗೆಲ್ಲ ಹೆಂಗ್ ಕೂತಿರ್ತಾರೆ ಹಂಗೆ ಕೂರ್ಬೇಕಂತೆ, ಒಂಚೂರು ಶೇಕ್ ಆಗಂಗಿಲ್ಲ. ಇವ್ರನ್ನೆಲ್ಲ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕು, ಹಂಗೆ ಒಂಚೂರು ಶೇಕ್ ಮಾಡಿ. ಆ ರೋಡ್ ನೋಡಿ ಇಲ್ಲಿ ಹೆಂಗಿದೆ ಅಂತ ಚೆನ್ನಾಗಿ. ಅಲ್ಲಿ ರೋಡ್ ತೋರ್ಸು ಮರೆಯ ಕಾಣಿಸ್ತಾ ಇದೆ.
ಈ ರೋಡಲ್ಲಿ ಶೇಕ್ ಮಾಡ್ದಂಗ್ ಓಡಿಸ್ಬೇಕಂತೆ ಗೈಸ್. ಅದೇ ಇಬ್ರು ಮಾತಾಡ್ತಿದ್ರೆ ನಾನು ಅಷ್ಟೇ ನಾವು ಕೈ ಹೇಳದ್ವಾ ಇಲ್ಲೇ ನಿಲ್ಸಿ ಹೋಗ್ತೀನಿ, ಆ ಕೆರೆಗೆ ಬಿಸಾಕ್ ಹೋಗ್ತೀನಿ. ಈ ಕೆರೆಗೆಲ್ಲ ಬರ್ತಿದ್ವು ನಾವು ಅವಾಗ ಗೈಸ್ ನಮ್ಮ ಅಮ್ಮ ಇಲ್ಲೇ ಯಾವ್ದೋ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರಂತೆ. ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಈ ಸ್ಕೂಲಲ್ಲಿ ಓದ್ತಿದ್ದ. ಆ ಗೌರ್ಮೆಂಟ್ ಸ್ಕೂಲ್ ನೋಡಿ ಗೈಸ್, ಅಲ್ಲಿ ಓದ್ತಿದ್ರಂತೆ ನಮ್ಮಮ್ಮ. ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್. ನಮ್ಮಮ್ಮ 2 ವರ್ಷ 2 ಸ್ಕೂಲ್, 3rd 4th 5th ಇಲ್ಲಿ. ನೆಕ್ಸ್ಟ್ 3 ವರ್ಷ ಎಲ್ಲಿ? ನಮ್ಮೂರಿಗೆ ಮನೆ ಆಣೂರಿಗೆ. ಈಗ ನಿಮ್ಮ ಊರು ಯಾವ್ದು ರಿವೀಲ್ ಮಾಡಿ ಅಂತೇಳಿ ಹೇಳಿಲ್ಲ, ಮತ್ತೆ ಯಾಕೆ ಹೇಳ್ದೆ ಊರ ಹೆಸರು? ಇದೆಷ್ಟು ಚಿಕ್ಕ ರೋಡ್ ಇಲ್ಲಿ ನೋಡಿ. ಕಾರೇ ಹೋಗಕ್ಕಾಗಲ್ಲ, ಆದ್ರೂ ಹೋಗ್ತೀವಿ. ಇನ್ನೊಂದು ಕಾರ್ ಬಂದ್ರೆ ಸೈಡ್ ಕೊಡಕ್ಕೆ ಆಗಲ್ಲ, ಅದಕ್ಕೆ ಬರಲ್ಲ. ಬರುತ್ತೆ ಆ ಕಡೆಯಿಂದ. ಬಂದೆ ವಿಡಿಯೋ ಆಫ್ ಮಾಡ್ತೀನಿ. ಅಜೀಬ್ ಮಾಡ್ತಿದ್ದೆ ನೀನು. ಅಲ್ಲ ಮನೆ ಕಟ್ಟಿ ರೋಡ್ ಕಂಡೀಷನ್ ನೋಡಿ ಗೈಸ್. ಹಳ್ಳಿ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ನಮಗೆ ನಿಜ. ಈಗ ನಾವೆಲ್ಲ ಹೋಗ್ಬೇಕು ಅಂತ ಗೊತ್ತಿಲ್ಲ. ರೈಟಿಗಂತೂ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲ. ಗೂಗಲ್ ಮ್ಯಾಪ್ ಹಾಕಕ್ಕೆ ನಾವು 15 ವರ್ಷ ಆದ್ಮೇಲೆ ಜಾಗಕ್ಕೆ ಹೋಗ್ತಿರೋದು. ಎಲ್ಲಿ ಹೋಗ್ಬೇಕು ಅಂತಾನು ಗೊತ್ತಿಲ್ಲ. ಈಗ ದಾರಿನೂ ಮರ್ತೋಗ್ಬಿಟ್ಟಿದೆ. ಬಟ್ 15 ವರ್ಷದಿಂದ ರೋಡ್ ಹಿಂಗೆ ಇದೆ. ಎಲ್ಲ ಅಂತವ್ರೆ ಕುತ್ಕೊಬಿಟ್ಟಿದೀವಿ ಕಾರ್ ಒಳಗೆ. ಸೆಲ್ಫಿ ತೆಗಿ ಗೈಸ್. 15 ವರ್ಷ ಆದ್ಮೇಲೆ ನಾವು ಹೋಗ್ತಾ ಇರೋದಾಯ್ತಾ ಈ ಜಾಗಕ್ಕೆ. ರೋಡ್ ಕಂಡೀಷನ್ ನೋಡಿ ತುಂಬಾ ವರ್ಸ್ಟ್ ಆಗಿದೆ. ಅಂಡ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಗೂಗಲ್ ಮ್ಯಾಪ್ ಹಾಕಕ್ಕೂ ಆಗಲ್ಲ. ಎಲ್ಲಿ ಹೋಗ್ತಿದೀವಿ, ರೋಡ್ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತಾನು ಗೊತ್ತಾಗ್ತಾ ಇಲ್ಲ. ಹಿಂಗ್ ಇಟ್ಕೋ ಪಾಪು. ಅಲ್ಲೆಲ್ಲಿ ಗ್ಲಾಸ್ ಬರುತ್ತೆ. ಓ ಮೈ ಗಾಡ್, ಟು ರೂಲ್ ದಿಸ್ ರೋಡ್ ಯು ನೋ. ಸಾಫ್ಟ್ ಆಗಿ ತಗೋಬೇಕಂತೆ. ಸಾಫ್ಟ್ ಆಗಿ ಚೀಸ್ ಕೇಕ್ ಮೇಲೆ ಕಾರ್ ಓಡಿಸ್ದಂಗೆ ಇರ್ಬೇಕು. ಆ ರೋಡ್ ಹಂಗಿದೆ. ಡ್ರೈವಿಂಗ್ ಕಲ್ಸಿರೋದು ನಮ್ಮಪ್ಪ. ಹೌದು, ನಮ್ಮಪ್ಪ ಕಲ್ಸಿರೋದು. ನಮ್ಮಪ್ಪ ಗೈಸ್ ನಾನಾದ್ರೆ ಇಷ್ಟೇ ಪರವಾಗಿಲ್ಲ. ನಮ್ಮಪ್ಪ ಹಾರಿಸ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಕಲ್ಸಿರೋದು ಇದೇ ರೋಡಲ್ಲಿ. ಕರೆಕ್ಟ್. ನಮ್ಮಪ್ಪ ನಂಗೆ ಡ್ರೈವಿಂಗ್ ಕಲ್ಸಿರೋದು ಇದೇ ರೋಡಲ್ಲಿ ಗೈಸ್. ಅವಾಗ್ಲೇ ನೋಡಿ ಇಂಥ ರೋಡಲ್ಲಿ ಗಾಡಿ ಓಡಿಸಿ ಎಕ್ಸ್ಪರ್ಟ್ ಆಗಿದ್ದೀನಿ. ಇನ್ನು ನಾರ್ಮಲ್ ಹೈವೇಲೆಲ್ಲ ಓಡ್ಸಕ್ ಆಗಲ್ವಾ? ಇವ್ರು ಕ್ಯಾಮ್ರಾನ್ ಮುಖದ ಹತ್ರನೇ ಇಟ್ಟಿದ್ದಾರೆ. ಕಲ್ಗಳು ಹೊಡಿತಾ ಇದೆ. ಕಲ್ಲು ಕಾರಿಗೆ ಹೊಡಿತಾ ಇದೆ ಗೈಸ್. ಸೀರಿಯಸ್ಲಿ ಎಲ್ಲೆಲ್ಲಿ ಸ್ಕ್ರಾಚ್ ಆಗಿರುತ್ತೆ ಗೊತ್ತಿಲ್ಲ. ಹೋದ್ಮೇಲೆ ಈಗ ಲೆಫ್ಟ್ ರೈಟಾ? ಈ ಕಡೆ ಹೋದ್ರೆ ನಮ್ ತೋಟಕ್ಕೆ ಹೋಗುತ್ತೆ ಗೈಸ್. ಈ ಕಡೆ ಹೋದ್ರೆ ನಾವೀಗ ಹೋಗ್ಬೇಕಾಗಿರೋ ಜಾಗ. ತಾತ, ಇದು ಅಗ್ರಸಳ್ಳಿ ದೇವಸ್ಥಾನಕ್ಕೆ ಹೇಗೆ ಹೋಗ್ಬೇಕು? ದೇವಸ್ಥಾನಕ್ಕೆ ಸೀದಾ ಹೋಗಿ ಮೇಲೆ ಬೋರ್ಡ್ ಐತಿ, ಅಗ್ರಸಳ್ಳಿಗೆ ಹೋಗೋ ದಾರಿ ಅಂತ. ಅಲ್ಲಿ ರೈತಾ? ಅಲ್ಲ ಈ ಕ್ರಾಸ್ ತಗೊಳದಾ? ಇಲ್ಲ, ಸೀದಾ ಇದೇ ಕ್ರಾಸ್ ಮುಂದೆನಾ? ಸೀದಾ ಸ್ಟ್ರೈಟ್ ಸೀದಾ ಹೋಗಿ ಸ್ಟ್ರೈಟ್ ಹೋಗ್ಬೇಕಂತ ಕಾಣ್ತಾ ಸುಮಾರ ಬೋರ್ಡ್ ಹಾಕಿ ಫುಲ್ ಸೀದಾ ಹೋಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸ್ಕೂಲ್ ಸಿಗುತ್ತೆ ವಾಪಸ್. ಹೌದು, ಸೀದಾ ಹೋದ್ರೆ ನಮ್ ಸ್ಕೂಲ್ ಸಿಗುತ್ತೆ. ಈಗ ನಮ್ಮ ಅಮ್ಮ ಓದಿ ಸ್ಕೂಲ್ ನೋಡಿದ್ರಿ, ನೆಕ್ಸ್ಟ್ ನಾನ್ ಓದಿ ಸ್ಕೂಲ್, ನಾವು ಓದಿ ಸ್ಕೂಲ್ ತೋರಿಸ್ತೀವಿ. ನಾನು ಹೇಳ್ದೆ ಅಮ್ಮ, ನಮ್ ಸ್ಕೂಲ್ ರೋಡಲ್ಲಿ ಬಂದಿದ್ರೆ ಹತ್ರ ಆಗಿರೋದು. ಅದಿದೆ ರೋಡು. ಎಷ್ಟು ಹತ್ರ ಆಗಿರೋದು ಗೊತ್ತಾ? ಫುಲ್ ಡಾರ್ಕ್ ಆಯ್ತು ಕಾಣ. ಇಷ್ಟೊತ್ತಿಗೆ ನಾವು ಬರ್ತಾ ಇದ್ದೀವಿ ಗೈಸ್. ನಮಗೆ ದಾರಿ ಗೊತ್ತಾಗ್ತಿಲ್ಲ. ಓ ಹ್ಯಾಟ್ ಇದೆ ಅಲ್ವಾ, ಬಿಸಿಲು. ದಾರಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲೇ ಓ ಗಾಡ್, ಇಲ್ಲೇ ಮಧ್ಯೆ ಎಲ್ಲೋ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಎಲ್ಲಿ ಹೋಗೋದು? ವೆಹಿಕಲ್ ಬರ್ತಿದೆ, ಸೈಡ್ ತೆಗಿ. ಇಲ್ಲಿ ಯಾರಿಗಾದ್ರೂ ಕೇಳೋಣ, ಇದು ಅಗ್ರಸಳ್ಳಿ ದೇವಸ್ಥಾನಕ್ಕೆ ಹೋಗೋದು ಹೇಗೆ? ಅಗ್ರಸಳ್ಳಿ ದೇವಸ್ಥಾನಕ್ಕೆ ಹೋಗೋದು ಹೇಗೆ? ಇದೇ ರೋಡಾ? ಹಾಂ, ನಮ್ದು ಚಿಕ್ಕಮಂಗ್ಳೂರು. ಸರಿ, ಇದೇ ರೋಡ್ ಅಂತೆ. ಇಲ್ಲೆಲ್ಲೂ ಅಷ್ಟು ನಮಗೆ ಸರಿಯಾಗಿ ಬೋರ್ಡು ಕಾಣಿಸ್ಲಿಲ್ಲ, ಹಾಗಾಗಿ ಇಲ್ಲೇ ಮಧ್ಯ ಪಾರ್ಕ್ ಮಾಡಿದ್ದೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಚಿಕ್ಕ ಬೋರ್ಡ್ ಇದೆ, ದೇವಾಲಯಕ್ಕೆ ದಾರಿ ಅಂತ. 2 ಕಿಲೋಮೀಟರ್ಸ್ ಅಂತಿದೆ. ನೋಡೋಣ ಈ ರೋಡ್ ಹೆಂಗಿದೆ ನೋಡಿ. ಓ, ನಮ್ಮ ನೆಂಟ್ರೇನೋ, ನಂಗೆ ಗೊತ್ತಾಗಲಿ. ನನಗಷ್ಟು ಯಾರು ಗೊತ್ತಿಲ್ಲ. ನಂಗೆ ರಿಲೇಷನ್ಸಲ್ಲೆಲ್ಲ ಗೊತ್ತೇ ಇಲ್ಲ, ಯಾಕಂದ್ರೆ ನಾನು ಅಷ್ಟು ಆಚೆ ಹೋಗೋದೇ ಇಲ್ಲ. ಮನೆಯೊಳಗೆ ಕುತ್ಕೊಂಡಿದ್ರೆ ಏನು ಗೊತ್ತಾಗುತ್ತೆ ಹೇಳಿ.
ಅಮ್ಮ ನನ್ನ ಲ್ಯಾಪ್ಟಾಪ್ ಕೊಡು. ಈಗ ಐರ್ವಳ್ಳಿ ಅಂತ ಅಲ್ಲೇ ಹೋಗ್ಬೇಕು ಅಂತ. ನಾನು ವರ್ಕ್ ಮಾಡಬೇಕು ಗೊತ್ತಾ. ಈಗ ಅವನಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಗಾಡಿನ. ಸೊ ಹಿ ವಿಲ್ ಡ್ರೈವ್ ನಾವ್, ಐ ವಿಲ್ ವರ್ಕ್ ನಾವ್ ಅಷ್ಟೇ. ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬು, ನನ್ನ ವರ್ಕ್ ಲೈಫು, ನನ್ನ ಪರ್ಸ್ನಲ್ ಲೈಫು ಎಲ್ಲ ಹಿಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಎಷ್ಟು ಕಷ್ಟಪಟ್ಟು ನಮಗೆ ಹೇಳ್ಕೊಡ್ತಿದ್ದಾಳೆ. ಅದೇ ನೋಡಿ ಇಂಥ ಬ್ಯುಸಿ ಶೆಡ್ಯೂಲ್. ಎಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇದೆ ಅಂದರೆ ಗೈಸ್ ನಿಮಗೆ ಗೊತ್ತಿಲ್ಲ, ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದೆ. ಅದ್ರ ಮಧ್ಯಾಹ್ನ ಮೇಕಿಂಗ್ ಟೈಮ್ ಫಾರ್ ಯು ಗೈಸ್ ಟು ವ್ಲಾಗ್ ವೀಡಿಯೋಸ್. ಓಕೆ, ಯಾರಿಲ್ವಾ ಅಲ್ಲಿ ಮಾಡ್ತಾರಲ್ಲ. ಸೊ ಗೈಸ್ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬರಬೇಕು. 10:30 1 ಗಂಟೆವರೆಗೂ ಇರುತ್ತಂತೆ. ಈಗ ಟೈಮ್ 11 ಆಗಿದೆ. ಆ್ಯಂಡ್ ಇಲ್ಲಿ ಹಳ್ಳಿ ರೋಡ್ ನೋಡಿ, ಗ್ಲಾಸ್ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಅದು ಕರೆಕ್ಟಾಗಿತ್ತು. ಡಸ್ಟ್ ಜಾಸ್ತಿ ಅಲ್ಲವು. ಕಾರ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಡೌಟ್. ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಹೋಗುತ್ತೆ ಕಾರಲ್ಲಿ. ಅಲ್ಲಿ ಹೋಗುತ್ತೆ ಮೇಲೆ ಟೆಂಪಲ್ ವರೆಗೂ ಮೋಸ್ಟ್ಲಿ ಹೋಗ್ಬೋದು ಕಣ. ಅದು ಟೆಂಪಲ್ ಫೇಮಸ್ ಅಲ್ವಾ, ಸೊ ಪಾರ್ಕಿಂಗ್ ಎಲ್ಲ ಜಾಗ ಇರುತ್ತೆ ಅನ್ಕೊಂತೀನಿ. ಹಳ್ಳಿ ಮನೆಗಳು, ಹಳ್ಳಿ ರೋಡ್ ಎಲ್ಲ ಹಿಂಗೆ ಇರುತ್ತೆ, ಅಕ್ಕಪಕ್ಕ ಹಂಚಿನ ಮನೆಗಳು ಸುತ್ತಮುತ್ತ. ಅಲ್ಲಿ ನೋಡಿ ಇದೆ ದೇವಸ್ಥಾನ. ಪಾರ್ಕ್ ಮಾಡ್ತಿರಕ್ ಸೆಲ್ಸೆ ಗೈಸ್, ಅದೇ ದೇವಸ್ಥಾನ ನೋಡಿ ಕಾಣಿಸ್ತಾ ಇದೆಯಲ್ಲ, ಇದೇ ಟೆಂಪಲ್. ಓ ಇಲ್ಲಿದೆ ಬಿಡು, ಸಕ್ಕ ಜಾಗ ಇದೆ, ಆರಾಮಾಗಿ ಪಾರ್ಕ್ ಮಾಡ್ಬೋದು. ನಾವು ಈ ರೋಡಿಂದ ಬರ್ಬೇಕಿತ್ತಮ್ಮ. ಈ ರೋಡ್ ಹೆಂಗೆ ಹೋಗುತ್ತೆ ನೋಡ್ಕೋಬೇಕಲ್ವಾ ಹೋಗತ್ತಿಗೆ. ಅಲ್ಲೇ ಫೀಲ್ಡಲ್ಲಿ ಹೋಗಿ ರಿವರ್ಸ್ ಹಾಂ, ಇಲ್ಲ ಆರಾಮಾಗಿ ಇದು ಮಾಡ್ಬೋದು. ಹಿಂಗೆ ನಿಲ್ಸು ಸಾಕು. ಇಳಿಯದಾ ಸ್ಟಾಪ್ ಮಾಡ್ದಾ ಕೊಡಿದು. ಯಾರೋ ಜೀಪ್ ರೈಡಿಂಗ್ ಕೇಳಿದ್ರಲ್ಲ, ಇವ್ರ ಹತ್ರ ಜೀಪ್ ಇಸ್ಕೊಂಡು ರೈಡ್ ಮಾಡಬೇಕಷ್ಟೆ. ಸೊ ಗೈಸ್, ಎಷ್ಟೋ ವರ್ಷಗಳ ನಂತರ ಈ ದೇವಾಲಯಕ್ಕೆ ಬರ್ತಿದ್ದೀನಿ. ಆವಾಗ ನಾನು ಚಿಕ್ಕವಳಿರ್ಬೇಕಾದ್ರೆ ವರ್ಷ ಬರ್ತಾ ಇದ್ದೆ, ಬಟ್ ತುಂಬ ವರ್ಷಗಳ ಗ್ಯಾಪ್ ಆಯಿತು, 10-15 ವರ್ಷ ಏನೋ. ಮತ್ತೆ ದೇವ್ರು ಈಗ ಇಲ್ಲಿ ಕರೆಸ್ಕೊಂಡಿದ್ದಾನೆ. ತುಂಬ ಪವರ್ಫುಲ್ ದೇವ್ರು ಗೈಸ್ ಇದು. ಎಷ್ಟು ಚಂದ ಪ್ರಸಾದ ಐತೆ ಯಾರಿಗೂ ಅಲ್ಲ, ಪಟ ಪಟ ಅಂತ. ಹಾಂ,
ಏನಮ್ಮ ಇದು ದೇವ್ರ ಅದು? ಆಯ್ತು ಅನ್ಸುತ್ತೆ. ಯಾಕೋ ನನ್ನ ಫೋನ್ ಏನೋ ಆಗಿದೆ ಗೈಸ್, ಫೋಕಸ್ಸೇ ಬರೋಲ್ಲ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಇದು ನಾನು ನೋಡೇ ಇರಲಿಲ್ಲ. ಶನೇಶ್ವರ ಆಗಸರಳ್ಳಿ. ಎಕಡೆ ಆಯ್ತಾ? ಬಲಕ್ಕಾಯ್ತಾ? ಇಲ್ಲ. ಟೆಂಪಲ್ ರನ್, ಟೆಂಪಲ್ ವಿಸಿಟ್. ಇಲ್ಲೇ ಸುತ್ತಮುತ್ತ ಸುಮಾರು ಗುಡಿಗಳಿದೆ. ಅಲ್ಲೊಂದು ಗುಡಿ ಇದೆಯಾ, ಆ್ಯಂಡ್ ಇಲ್ಲೊಂದಿದೆ, ಆ್ಯಂಡ್ ಅಲ್ಲಿ ಅವಾಗ ಹೋಗಿ ಬಂದ್ವಿ, ಅಲ್ಲೆರಡಿತ್ತು. ನೆಕ್ಸ್ಟ್ ಇಲ್ಲೊಂದು ಅಮ್ಮನವ್ರ ಗುಡಿ ಇದೆ. ಸೊ ಗೈಸ್, ನಮ್ಮದು ಟೆಂಪಲ್ ವಿಸಿಟ್ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಐ ಆಮ್ ಆಲ್ರೆಡಿ ಎಕ್ಸಾಸ್ಟೆಡ್, ಅಷ್ಟು ಬಿಸಿಲಿದೆ, ಆ್ಯಂಡ್ ನಾನು ವರ್ಕ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಐ ಆಮ್ ವರ್ಕಿಂಗ್ ಲಿಟ್ರಲಿ. ಹಾಗಾಗಿ ನನಗೀಗ ಡ್ರೈವ್ ಮಾಡೋ ಅಷ್ಟು ಎನರ್ಜಿ ಇಲ್ಲ, ಪೇಷನ್ಸ್ ಕೂಡ ಇಲ್ಲ. ಸೊ ಇವನು ಡ್ರೈವ್ ಮಾಡ್ತಿದ್ದಾನೆ. ಬರಬೇಕಾದ್ರೆ ನಾನು ಡ್ರೈವ್ ಮಾಡಿದೆ, ಹೋಗ್ಬೇಕಾದ್ರೆ ಇವನು ಡ್ರೈವ್ ಮಾಡ್ತಿದ್ದಾನೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಓಕೆ ಬಾಯ್ ಮಮ್ಮಿ, ಸೇ ಬಾಯ್. ನಮ್ಮ ಮಮ್ಮಿಗೆಂತ ಶಕ್ತಿ. ಇಲ್ಲಿ ರೈಲ್ವೆ ಸ್ಟೇಷನ್ ಮಾಡ್ತಿದ್ದಾರಮ್ಮ. ಇಲ್ಲಿ ಯಾರ್ದಾರ್ದು ಜಮೀನಿತ್ತು ಅವ್ರದ್ದೆಲ್ಲ ಒಳ್ಳೆ ರೇಟಿಗೆ ಗೌರ್ಮೆಂಟ್ ಅವ್ರು ತೊಗೊಂಡ್ರು ಗೊತ್ತಾ. ಫುಲ್ಲು ಏನಕ್ಕೂ ಬೇಡದಿದ್ದ ಜಾಗ ಎಲ್ಲ ಒಳ್ಳೆ ಲಕ್ಷ ಲಕ್ಷ ಕೊಟ್ಟು ತೊಗೊಂಡಿದ್ದಾರೆ. ನೋಡಲ್ಲಿ ಫುಲ್ಲು ರೈಲ್ವೆ ಮಾಡ್ತಿದ್ದಾರೆ. ಈ ರೋಡಲ್ಲಿ ಹೋಗಬಾರ್ದು, ಇದು ರೈಲ್ವೆ ಅವರಿಗೆ ಅನ್ಸುತ್ತೆ. ಇಲ್ಲಿ ಹೆವಿ ವೆಹಿಕಲ್ ಬರಲ್ಲ ಅದಕ್ಕೆ. ಬ್ರಿಡ್ಜ್ ಮೇಲೆ ಎಲ್ಲಿ ಗೊತ್ತಾ, ಅಲ್ಲೇ ನೋಡಿ ಗೈಸ್, ಝೂಮ್ ಹಾಕಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಎಲ್ಲ ಕಾಮಗಾರಿ ನಡೀತಾ ಇದೆಯಲ್ಲ ಕೆಲಸ. ಇಲ್ಲೇ ರೈಲ್ವೆ ಸ್ಟೇಷನ್ ಆಗುತ್ತೆ ನೋಡಿ ಸದ್ಯದ್ರಲ್ಲೇ. ನಮ್ಮೂರಿಗೂ ರೈಲ್ವೆ ಬಂತು. ಚಿಕ್ಕಮಂಗ್ಳೂರಲ್ಲಿ ಇತ್ತು, ಬಟ್ ಇಲ್ಲಿ ಹಳ್ಳಿ ಸೈಡ್ ಇದೆ. ಅದು ಯಾವ ಊರಿಗೆ ಹೋಗುತ್ತೆ ಗೊತ್ತಿಲ್ಲ ಟ್ರೈನ್. ಇಲ್ಲ ಅದು ಅಲ್ಲೇ ಇದೆ, ಇದು ಬೇರೆ ರೂಟ್. ಈಗ ನಮ್ಮ ಸ್ಕೂಲ್ ಹತ್ರ ಬಂದ್ವಿ. ಬ್ಲೂ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಈಗ ಬ್ಲೂ ಪೇಂಟ್ ಮಾಡಿದಾರಲ್ಲ, ಇದು ಸ್ವಿಮ್ಮಿಂಗ್ ಪೂಲ್. ಅಲ್ಲಿ ಬ್ಲೂ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ, ಅದು ಪೂಲ್. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದ ತೋರಿಸ್ತೀನಿ. ಸೊ ಇದೆ ಸಾ ಏಂಜಲ್ಸ್ ಮೈ ಸ್ಕೂಲ್. ಕಾಲೇಜ್ ಪಿಂಕ್ ಕಲರ್ ಗೈಸ್. ಇದೇ ಕಾಲೇಜಲ್ಲಿ ಓದಿದ್ದು, ಇದೇ ಸ್ಕೂಲಲ್ಲೂ ಓದಿದ್ದು, ಇದೇ ಯೂನಿಫಾರ್ಮ್ ನಮಗೂ ಇದ್ದಿದ್ದು. ಈಗಲೂ ಇದೇ ಯೂನಿಫಾರ್ಮ್. ಇಲ್ಲೇನೋ ಬ್ಲಾಕ್ ಆಗಿದೆ. ಅವಾಗ ನಾನು ಇಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಟೀಚರ್ ಆಗಿ ಇದೇ ಬಸ್ಸಲ್ಲಿ ಬರ್ತದೆ. ನಮ್ದು ಯಾವ್ದು ಗೊತ್ತಾ, ಬಸ್ ನಂಬರ್ 2 ಎಲ್ಲಿದೆ ಇಲ್ಲಿ ನೋಡಿ. ಸೊ ಈ ವಿಡಿಯೋ ಅಂತೂ ತುಂಬ ಲೆಂತಿ ಆಗುತ್ತೆ. ನಾನು ಎಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋದ್ರೆ. ಇದೇ ಎಂಟ್ರೆನ್ಸ್, ಇದು ಕಿಂಡರ್ ಗಾರ್ಟನ್ ಎಂಟ್ರೆನ್ಸ್. ಸೊ ಇದೇ ನಮ್ಮ ಸ್ಕೂಲ್. ಆ ಕಡೆಯಿಂದ ಬಂದರೆ ನಮ್ಮ ಅಮ್ಮನ ಸ್ಕೂಲು, ಈ ಕಡೆಯಿಂದ ಹೋದರೆ ನಮ್ಗಳ ಸ್ಕೂಲು. ಸ್ಕೂಲ್ ಡೇ ಆದಾಗೆಲ್ಲ ಇಲ್ಲೇ ಪಾರ್ಕಿಂಗ್. ಅಲ್ಲಿ ಯಾರು ನಿಲ್ಸ್ಕೊಂಡೇ ಇದ್ದಾರೆ. ನಾವು ಮನೆ ಬಿಟ್ಟಿದ್ದು 10:20ಗೇನೋ, ಈಗ 1 o'clock ಆಗಿದೆ ಕರೆಕ್ಟು. ಯಾವ್ದಾದ್ರು ಒಂದು ಹೋಗ್ತಾ ಟಯರ್ಡ್ ಆಗಿದೆ ಗೈಸ್. ನನಗಂತೂ ಔಟ್ಸೈಡ್ ಏನಾದರೂ ಲೈಕ್ ಇವತ್ತು ವೆಜ್ ಮೀಲ್ಸ್ ತಿನ್ಕೊಂಡು ಹೋಗಬೇಕು ಅನ್ನಿಸ್ತಾ ಇದೆ. ತಾಲಿ ತೊಗೊತೀನಿ ಸೌತ್ ಇಂಡಿಯನ್. ಈ ವಾಟರ್ ಮೆಲನ್ ಹಾಕಿ ಮಧ್ಯೆ ಇರೋ ಸಾಕಲ್, ಮತ್ತೆ ಪೈನಾಪಲ್ 1 ಬೌಲ್ ಕೊಡಿ. 1 ಬೌಲ್. ಇದೇನು ಮಸಾಲೆ? ಜೇನುತುಪ್ಪ. ನಂಗೆ ಜೇನುತುಪ್ಪ ಬೇಡವಿತ್ತು, ಫಸ್ಟೇ ಹೇಳಿದ್ರೆ.
ಗೈಸ್ ಫಸ್ಟ್ ಅವನಿಗೆ ಕೇಳಿದೆ ಬೇಕಾ ಅಂತ, ಬೇಡ ಅಂದ. ಆಮೇಲೆ ನಾನು ತೊಗೊಂಡಿದ್ಮೇಲೆ ನಾನು ತಿಂತಾ ಇದ್ದಾನೆ ಚೆನ್ನಾಗಿದೆ ಅಂತ. ಸುಮ್ಮನೆ 2 ಸತಿ ಇಳಿಸ್ ಕಳಿಸ್ತಾನೆ. ಫ್ರೂಟ್ ಬೌಲ್ ಯಾವಾಗಲೂ ಚೆನ್ನಾಗಿರುತ್ತೆ ಗೈಸ್. ಇವನು ಅವಾಗ ಬೇಡ ನನಗೆ ಅನ್ನೋದು. ತಗೊಂಬ ಬಿದೋಗ್ತಾ ಇದೆ, ನೀನು ಸ್ವಲ್ಪ ತಿಂದ್ಕೊಡು. ನಮ್ಮ ಮಮ್ಮಿ ನೋಡಿ ಹ್ಯಾಟ್ ಹಾಕೊಂಡು ಎಲ್ಲ ಮಾಡ್ಕೊಂಡು ಗೇಟ್ ತೆಗಿತಾ ಇದ್ದಾರೆ. ಓಕೆ ಗೈಸ್, ಮನೆ ಬಂತು. ಆ್ಯಂಡ್ ಯಾಕೊತ್ತಾ, ನಾನು ಹೋಟ್ಲಿಗೆ ಹೋಗಲಿಲ್ಲ, ಪಾರ್ಸೆಲ್ಲ ತೊಗೊಂಡಿದ್ದೀನಿ ತಿನ್ನೋಕ್ಕೆ. ಅಲ್ಲಿ ಫ್ರೂಟ್ ಬೌಲ್ ತೊಗೊಂಡು ಪಾರ್ಸೆಲ್ ತೊಗೊಂಡು ಮನೇಲೇ ತಿನ್ನೋಣ ಅಂದ್ಕೊಂಡು ಬಂದ್ವಿ. ಬಿಕಾಸ್ ಟೈಮ್ ಆಗುತ್ತೆ, ನಾನು ವರ್ಕಿಗೆ ಬೇರೆ ಮತ್ತೆ ಇದು ಮಾಡಬೇಕು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬ್ರೋ ಇಸ್ ರಿವರ್ಸಿಂಗ್ ಮ್ಯಾನ್. ರಿವರ್ಸ್ ಮಾಡಿ ಹಿಂದೆ ನೋಡಿ. ಸೊ ರಿವರ್ಸ್ ಮಾಡೋತ್ತಿಗೆ ಅವ್ನ ಪೆಡಲ್ ವ್ಯೂ ಏನಿದೆ ಗೊತ್ತಾ? ಪಾಪ ನೀನು ಬೇರೆ ಫುಡ್ ಡ್ರೈವಿಂಗ್ ಮಾಡ್ತೀಯಾ? ನೀನು ಶೂಸ್ ಹಾಕೊಳಲ್ವಾ? ನಂಗೆ ಗೊತ್ತೇ ಇರಲಿಲ್ಲ. ನಾನು ಇಷ್ಟು ದಿನ ನೀನು ಶೂಸ್ ಹಾಕೊತೀಯ ಅಂದ್ಕೊಂಡಿದ್ದೆ. ಅವನು ಬೇರ್ ಫ್ರೂಟೇ ಮಾಡ್ತಿದ್ದಾನೆ. ಫುಲ್ ಒಂದು ಪೆಡಲ್ ವ್ಯೂ ಹೇಗಿದೆ ಅಂದರೆ ನನ್ನ ಫೋನೇ ಡಬ್ಬ ಥರ ಇದೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಓಕೆ ಬಾಯ್, ಮನೆ ಬಂತು.